ಇವತ್ತು ಒಂದು ಕಾಲ ಇತ್ತು, ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಜಸ್ಟ್ ಒನ್ ಮೋರ್ ಕ್ವೆಶ್ಚನ್, ಅದು ಕ್ಯಾನ್ಸರ್ ಕೂಡ ಅತಿ ಹೆಚ್ಚು ಪ್ರಕರಣಗಳಾಗ್ತಿರೋದು ನಾವು ಬದಲಾಯಿಸ್ಕೊಂಡಿರುವಂಥ ಊಟದ ಪದ್ಧತಿಯಿಂದ ಅಥವಾ ನಮ್ಮ ತಟ್ಟೆಗೆ ಬರ್ತಿರೋವಂಥ ಊಟದ ಪದಾರ್ಥಗಳಿಂದ ಅಂತ. ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ, ಈ ಪ್ಲಾಸ್ಟಿಕ್ದು ಕನ್ಸಂಪ್ಷನ್ ಒನ್ ಆರ್ ಅನ್ ಅದರ್ ವೇ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ದೇಹಕ್ಕೆ ಆಗ್ತಾನೆ ಇದೆ. ಇದರಿಂದ ಕೂಡ ಕ್ಯಾನ್ಸರಿನ ಚಾನ್ಸಸ್ ಜಾಸ್ತಿ ಆಯಿತು. ನಾವು ಊಟದ ಪದಾರ್ಥಗಳನ್ನ ಎಲ್ಲಿ ಇಡ್ತೀವಿ ಅದು ಪ್ಲಾಸ್ಟಿಕ್ ಡಬ್ಬಿಗಳು, ಅದರಲ್ಲೂ ಒಂದು ರೀತಿ ಅಬ್ಸಾರ್ಪ್ಷನ್ ಆಗಿ ನಾವು ಅದನ್ನು ತಿನ್ನುವಂಥ ಅಥವಾ ಕುಡಿಯುವಂಥ ಪರಿಸ್ಥಿತಿ. ಪ್ಲೀಸ್ ಈ ಕ್ಯಾನ್ಸರ್ ಬಗ್ಗೆ ಒಂದು ಮಾತು, ಊಟ ಕ್ಯಾನ್ಸರ್ ಕನೆಕ್ಷನ್. ಅಲ್ಲ ಹೌದು, ಇವಾಗ ಏನಾಗಿದೆ, ಕ್ಯಾನ್ಸರು ಈಗ ನೋಡ್ಬೋದು 30-35% ಕ್ಯಾನ್ಸರು 45 ವರ್ಷಕ್ಕಿಂತ ಚಿಕ್ಕವರಲ್ಲೇ ಬರ್ತಾ ಇದೆ. ಇದಕ್ಕೆ ಊಟದ ಪದ್ಧತಿ ಬದಲಾವಣೆ ಆಗಿದೆ ಮತ್ತು ತಿನ್ನುವ ವಸ್ತುಗಳಲ್ಲಿ ಹಲವಾರು ರಾಸಾಯನಿಕ ನಾವು ವಸ್ತುಗಳನ್ನು ಸೇವಿಸ್ತೀವಿ ಮತ್ತು ಈಗಾಗಲೇ ಮಾತಾಡಿದ್ದೇವೆ ಪೆಸ್ಟಿಸೈಡ್ಸ್ ಬಗ್ಗೆ, ಫರ್ಟಿಲೈಸರ್ಗಳ ಬಗ್ಗೆ ಇದರೆಲ್ಲ ಮಾತಾಡಿದ್ದೇವೆ. ಅದೇ ರೀತಿ ಪ್ಲಾಸ್ಟಿಕ್ ಬಗ್ಗೆ ಬರೋದಾದರೆ ಏನಾಗುತ್ತೆ ಅಂದರೆ ನೋಡಿ, ಹಿಂದೆ ಎಲ್ಲ ನಾವು ಈಗ ಬರ್ತಾ ಇದೆ ಅದು ಆದಷ್ಟು ಮಡಕೆಗಳಲ್ಲಿ ನೀರು ಶೇಖರಣೆ ಆಗ್ತಾ ಇತ್ತು. ಆವಾಗ ಮಡಕೆನಲ್ಲಿ ನೀರು ಒಂಥರ ರೆಫ್ರಿಜರೇಟರ್ ಥರ ಇತ್ತು, ಕೂಲಾಗಿರೋದು, ಅದು ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಇರಲ್ಲ. ಇವತ್ತು ನಾವು ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನು ಕುಡಿಯುವಂಥದ್ದು ಅಥವಾ ಅದರಲ್ಲಿ ಶೇಖರಣೆ ಮಾಡುವಂಥದ್ದು ಎಷ್ಟು ಕಡೆ ಒಂದು ಇವತ್ತು ಅಧ್ಯಯನ ಆಗಿದೆ. ಸ್ಮಾಲ್ ಮೈಕ್ರೋ ಪಾರ್ಟಿಕಲ್ಸ್ ಏನಿದೆ, ಪ್ಲಾಸ್ಟಿಕ್ದು ಮೈಕ್ರೋ ಪಾರ್ಟಿಕಲ್ಸ್ನ ಬ್ರೈನಲ್ಲೂ ಕೂಡ ಡಿಟೆಕ್ಟ್ ಮಾಡಿದ್ದಾರೆ. ಮತ್ತು ಕೆಲವು ಲಿವರು, ಸ್ಪ್ಲೀನು ಅಥವಾ ಇಂಟೆಸ್ಟೈನಲ್ಲೂ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಅದರಿಂದ ಆದಷ್ಟು ಇವಾಗ ಇದೆಲ್ಲ ಜೈವಿಕವಾದಂಥ ವಸ್ತುಗಳನ್ನು ನಾವು ಉಪಯೋಗಿಸ್ಬೇಕು. ಪ್ಲಾಸ್ಟಿಕ್ಕು ಕೂಡ ಒಂದು ಕಾರಣನೇ ಆಗ್ತಾ ಇದೆ. ಹೀಗಾಗಿ ಇವತ್ತು ವಾಯುಮಾಲಿನ್ಯದ ಬಗ್ಗೆ ನಾನು ಹೇಳಬೇಕಾಗತ್ತೆ. ನಾವು ವಾಯುಮಾಲಿನ್ಯ ಏನಾಗಿದೆ, ಇವತ್ತು ನಾವು ಅಂದ್ಕೊಂಡಿರೋದು ವಾಯುಮಾಲಿನ್ಯದಿಂದ ಏನಾಗ್ತಾ ಇದೆ, ಶ್ವಾಸಕೋಶದ ಕಾಯಿಲೆ ಅಂತ ಎಲ್ಲರಿಗೂ ಗೊತ್ತು. ಬ್ರಾಂಕೈಟಿಸ್ ಆಗ್ಬೋದು, ಆಸ್ತಮಾ ಜಾಸ್ತಿ ಆಗ್ಬೋದು ಅನ್ನೋದು ಗೊತ್ತಿದೆ. ಆದರೆ ಇವತ್ತು ವಾಯುಮಾಲಿನ್ಯದಿಂದ ಹೃದಯಾಘಾತ ಕೂಡ ಆಗ್ತಾ ಇದೆ. ಇವತ್ತು ಏರ್ ಪಲ್ಯೂಷನ್, ವಾಯುಮಾಲಿನ್ಯನ ನಾವು ಏನು ಹೇಳ್ತಾ ಇದ್ದೀವಿ, ಹೊಸ ತಂಬಾಕು ಅಂತಿದ್ದೀವಿ. ವಾಯುಮಾಲಿನ್ಯ ಒಂದು ಹೊಸ ಧೂಮಪಾನ ಅಂತಲೇ ಹೇಳ್ತಾ ಇದ್ದೀವಿ. ಇವತ್ತು ಅಧ್ಯಯನಗಳಿಂದ ಇದು ಸಾಬೀತಾಗಿದೆ, ವಾಯುಮಾಲಿನ್ಯ ಹೃದಯಾಘಾತಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಆಗ್ತಾ ಇದೆ. ಎರಡನೇದು, ವಾಯುಮಾಲಿನ್ಯದಿಂದ ಹೃದಯದ ಬಡಿತ ಕೂಡ ಏರುಪೇರಾಗ್ಬೋದು, ಹೃದಯದ ವೈಫಲ್ಯತೆ ಕೂಡ ಆಗ್ಬೋದು. ಇನ್ನೊಂದು, ಗರ್ಭಿಣಿ ಹೆಂಗಸರ ಮೇಲೂ ಕೂಡ ವಾಯುಮಾಲಿನ್ಯ ಇವತ್ತು ದುಷ್ಪರಿಣಾಮ ಬೀಳ್ತದೆ. ಹಲವು ಗರ್ಭಿಣಿ ಹೆಂಗಸರ ಮೇಲೆ ಅದರ ಪರಿಣಾಮ ಜಾಸ್ತಿ ಆದಾಗ ವಾಯುಮಾಲಿನ್ಯ ಅವ್ರಿಗೆ ಅಬಾರ್ಷನ್ ಆಗ್ಬೋದು, ಮಿಸ್ಕ್ಯಾರೇಜ್ ಆಗ್ಬೋದು, ಹುಟ್ಟುವ ಮಗುವಿನ ತೂಕ ಕಡಿಮೆ ಆಗ್ಬೋದು. ಇವೆಲ್ಲ ಇವತ್ತು ಕೈಗಾರಿಕೀಕರಣ ಅಂತ ಒಂದು ಕಡೆ ಹೇಳ್ತಾ ಇದ್ದೀವಿ, ಇನ್ನೊಂದು ಕಡೆ ಇದು ಗಣಕೀಕರಣ ಅಂತಿದ್ದೀವಿ. ಇದೆಲ್ಲ ಸಮಸ್ಯೆಗಳ ಒಂದು ಹಗರ ಆಗಿದೆ. ಆದರೂ ಕೂಡ ಇವತ್ತು ನಮ್ಮ ಆರೋಗ್ಯ ನಾವು ತಿನ್ನುವ ಆಹಾರದಲ್ಲಂತೂ ಡೆಫಿನೆಟ್ ಆಗಿದೆ. ಇವತ್ತು ಆಯಿಲ್ ಕನ್ಸಂಪ್ಷನ್ನು, ಭಾರತೀಯರು ನಾವು ಜಾಸ್ತಿ ಆಯಿಲ್ ಕನ್ಸಂಪ್ಷನ್ ಮಾಡ್ತಾ ಇದ್ದೀವಿ. ನೋಡಿ, ಒಂದು ಅಧ್ಯಯನ ಇದೆ, ಯುರೋಪು ಮತ್ತು ಅಮೇರಿಕಾ ದೇಶದಲ್ಲಿ ಒಬ್ಬ ಆವ್ರೇಜು ವ್ಯಕ್ತಿ ಒಂದು ವರ್ಷದಲ್ಲಿ 10 kg ಆಯಿಲ್ನ ಯೂಸ್ ಮಾಡ್ತಾನೆ. ಆದರೆ ಭಾರತೀಯರು ಅಧ್ಯಯನದಲ್ಲಿ ಒಬ್ಬ ಆವ್ರೇಜ್ ಇಂಡಿಯನ್ನು ಸುಮಾರು 20-22 kg ಆಯಿಲನ್ನು ಉಪಯೋಗಿಸ್ತಾನೆ ಒಂದು ವರ್ಷದಲ್ಲಿ. ಇವತ್ತು ಬಜ್ಜಿ ಆಗ್ಬೋದು ಅಥವಾ ಫ್ರೆಂಚ್ ಫ್ರೈಸ್ ಆಗ್ಬೋದು, ಎಣ್ಣೆಲಿ ಕರೆದಿರೋದು ಬಹಳ ಹಾನಿಕರ ಅಂತಲೇ ಹೇಳಬೇಕು. ಈ ಪದೇ ಎಣ್ಣೆಗಳನ್ನು ಅದನ್ನೇ ಯೂಸ್ ಮಾಡೋದು, ಅದು ಕೂಡ ಹಾನಿಕರನೇ. ರೈಟ್ ಸರ್, ಈಗ ನಾನು ಇಬ್ಬರಿಗೂ ಗ್ರಾಹಕರಾಗಿ ಕೇಳ್ತೀನಿ. ಈಗ ರೀಸೆಂಟ್ ರೇಟ್ಸ್ ಏನಾಯಿತು, ಇದಾದ ಮೇಲೆ ನೀವು ಬಯಸುವಂಥ ಬದಲಾವಣೆಗಳೇನು? ಒಂದು